ಕೇಳ್ತು ಈ ಥರದವೆಲ್ಲ ಹುಡುಗಿರು ಹತ್ತೋದು ಬಿಡಿ. ಏನೋ ಹುಡುಗಿರು ಹತ್ತ ತಕ್ಷಣ ಹುಡುಗರು ಖುಷಿ ಆಗುತ್ತೆ. ಅವರು ಪ್ಯಾಂಟ್ ಹಾಕೊಂಡು ರೆಗ್ಗಿಂಗ್ಸ್ ಹಾಕೊಂಡು ಹತ್ತಿದ್ರೆ ಏನು ಹಕ್ಕಲ್ಲ, ಈಸಿಯಾಗಿ ಹತ್ಬೋದಲ್ಲ. ಈಗ ಸ್ಟೆಮಿನಾ ಇರಬೇಕು, ಶಕ್ತಿ ಇರಬೇಕು ಅಲ್ವಾ. ಬಟ್ ಲೇಡೀಸಲ್ಲಿ ಹಾಕಲ್ಲ. ಇದು ಮಾವಿನ ಹೊಡೆಯೋಕ್ಕೆ ಗುದ್ದಿಗೆ ಅಂತ ಕೇಳ್ತೀವಿ, ನೀವೆಲ್ಲ ಇದನ್ನ ಕೋಲು ಸ್ಟಿಕ್ಕು ಅಂತ ಹೇಳ್ತೀವಿ ಸ್ಟ್ಯಾಂಡರ್ಡಿಗೆ. ಅದಲ್ಲ, ಇದು ಗುದ್ದಿಗೆ. ಹಿಂಗೆ ಹೊಡೆಯೋಕ್ಕೆ ಗ್ರಿಪ್ ಸಿಗ್ಬೇಕಿದು. ಹಿಂಗೆ ಕರೆಕ್ಟಾಗಿ ಮುರ್ಕಂದ್ರೆ ಹಿಂಗೆ ಇಲ್ಲಿ ಭಾರ ಇರುತ್ತೆ, ಇಲ್ಲಿ ಹಗುರ ಇರುತ್ತೆ. ಅಲ್ಲಿ ಮಾವಿನಕಾಯಿ ಅಲ್ಲಿ ಕಾಣ್ತಿದೆ ಅಲ್ಲಿ, ಅದು ಆಕ್ಚುಲಿ ಮರಕ್ಕೆ ಹತ್ತಿ ಕೆಡಗಬೇಕು. ಅದು ಹಿಂಗೆ ಹೊಡೆದ್ರೆ ಬೀಳುತ್ತೆ ನೋಡಿ. ಈಗ ಸ್ವಲ್ಪ ದೂರ ಹೋಗಿ. ಬಿದ್ದಿಲ್ಲ, ಬೀಳುತ್ತೆ. ಎಲ್ಲ ಹಾರನ್ ಮಾಡ್ತಾ ಇರ್ತಾರೆ ಕಾರ್ನವರೆಲ್ಲವ, ಆದ್ರೆ ನಾವು ಬಿಡ್ಬಾರ್ದೆಲ್ಲ. ಈಗ ಅಲ್ಲಿದೆ, ಅದು ಕುಡಿ ನಂಗೆ ಗುದಿಗೆ. ಬಿದ್ದಿಲ್ಲ, ಎರಡನೇದಕ್ಕೂ ಬಿದ್ದಿಲ್ಲ, ಮೂರನೇದು ಕೊಡಿತೀನಿ. ಶಾಬಾಷ್! ಇದು ಗುದ್ಗೆ ಹೊಡೆದು ಮಾವಿನಕಾಯಿ ಕೆದಗೋದು. ಏನು ಹಂಗೆ ಕ್ಯಾಚ್ ಹಿಡಿದೆ. ಬನ್ನಿ ಈಗ ಮರಕ್ಕೆ ತೋರಿಸ್ತೀನಿ ಹಿಂಗೆ ಅಂತ. ಅಲ್ಲಿ ಮಾವಿನಕಾಯಿ ಮರಕ್ಕೆ ಹತ್ತಿ ನಾವು ಕೊಕ್ಕರೆಟಿಯಲ್ಲಿ ಕೆಳಗಡೆ ಇಳಿಸ್ಬೇಕಾದ್ರೆ ಇವೆಲ್ಲ ಬಿದ್ದೋಗಿ ಹಿಂಗೇನೋ ಬಡ್ದಾಗ ನೋಡಿ. ಇದು ಹೆಂಗಿದ್ರೆ ಸಖತ್ತು ಹುಳಿ ಅಂತ ಹೇಳಿ, ಸಖತ್ತು ಹುಳಿ ಇದು. ಬಟ್ ಹಣ್ಣಲ್ಲಿ ಅಷ್ಟೇ ಟೇಸ್ಟ್ ಇರುತ್ತೆ. ಇಲ್ಲಿ ನೋಡಿ, ಎಲ್ಲ ಕುಯ್ದಿನಿ. ಇದು ತಳಿ ಮಲ್ಗೋಬ ನೋಡಿ. ಸುಮಾರು 3 ಮುಟ್ಟೆ ಕುಯ್ದೀನಿ ಬೆಳಗಿಂದ. ನೀರು ಇಲ್ಲಿ ನೋಡಿ, ನೀರು ಎಲ್ಲೆಲ್ಲಿಂದ ಬರ್ತಿದೆ ನನಗೆ ಗೊತ್ತಿಲ್ಲ. ಬಟ್ ಮರ ಅದಕ್ಕೆ ಹೇಳ್ಕೊಡ್ತೀನಿ ಬನ್ನಿ ಹೆಂಗೆ ಅಂತ. ಓಕೆ, ಈಗ ಇಲ್ಲಿ ಲ್ಯಾಡರ್ ಅಂತ ಕರಿತೀವಿ. ಲ್ಯಾಡರ್ ಗೀಡರ್ ಎಂತ ಇಲ್ಲ, ಹಂಗೆ ಹತ್ಬೇಕು ನಾವೆಲ್ಲ. ಇದು ನಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಬರುತ್ತೆ. ನಾವು ಏನೇ ಪ್ರಾಬ್ಲಮ್ಸ್ ಬಂದ್ರೆ ಹೆಂಗೆ ಸಾಲ್ವ್ ಮಾಡ್ಬೇಕು ಅಂತ. ನೀವು ಪಝಲ್ಲು ಮತ್ತೆ ಅದೇನೋ ಹಿಂಗೆ ಹೋಗಿ ಅದೇನೋ ಅಬೇಕಾಸ್ ಹಿಂಗೆ 1 2 3 ಅಲ್ಲ, ನಾವೆಲ್ಲ ಅಬೋಗ್ಯಾತಲ್ಲ ಇಲ್ಲ. ಇದ್ರ ಮುಂದೆ ಇಲ್ಲಿ ನೋಡಿ ಹಿಂಗೆ ತಬ್ಬು ಇಟ್ಟು ಹತ್ಕೋಬೇಕು. ಇಲ್ಲೆಲ್ಲ ಹಿಂಗೆ ಹೋಗಿರ್ತವೆ. ಇಲ್ಲಿ ಮರದ ಮೇಲೆ ಒಣಗೋಗಿರೋ ಕೊಂಬೆಗಳಿರ್ತವೆ, ಅದ್ರ ಮೇಲೆ ಕಲಿಟ್ರೆ ಮತ್ತೆ ವಾಪಸ್ ಕೆಳಗಡೆ ಇರ್ತೀರಿ ನೀವು. ಅವೆಲ್ಲ ಹಂಗೆಲ್ಲ ಅಲ್ಲ. ಇನ್ನೂ ಹಳ್ಳಿ ಕಡೆ ಆದ್ರೆ ಮರಗಿರ ಕಸಿ ಮಾಡ್ಬೇಕಾದ್ರೆ ಇಲ್ಲಿ ಮೆಟ್ಲು ಮಾಡ್ಕೊತಾರೆ. ಇಲ್ಲೆಲ್ಲಿ ಮೆಟ್ಲು ಮಾಡೋಣ ನಾವು, ಕತ್ತಿನೇ ಇಲ್ಲ. ಇಲ್ಲೆಲ್ಲ ಬರೀ ಚಾಕು ಅಂತ ಹೇಳ್ತಾರೆ, ನೈಪು. ನಾನು ಹತ್ತಿದ್ದೆ ಬನ್ನಿ. ಇವಾಗ ನನಗೆಲ್ಲ ಅಭ್ಯಾಸ ಇದೆ. ನಾನು ಒಂದ್ಸರಿ ಊರಲ್ಲೇ ಹತ್ಬಿಟ್ಟು ಮರದ ಕೆಳಗಡೆ ಬಿದ್ದಿದ್ದೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಮರದ ಕೊಂಬೆ ಐತಲ್ಲ, ಒಣಗಿದ್ದು, ಅದು ಹಿಡ್ದೆ ಅಷ್ಟೇ. ಆಮೇಲೆ ನೋಡ್ತೀನಿ 10 ನಿಮಿಷ ಮೇಲೆ ಇದ್ದಿದ್ದೆ. ಫಸ್ಟ್ ಹಿಂಗೆ ಹಿಡ್ಕೋಬೇಕೆಲ್ಲ, ಅದು ಕಾಲೆಲ್ಲ ನೈಸಿರಬಾರ್ದು. 1 2 3 4 ಹಿಂಗೆ ಹಿಡಿದು ಇಲ್ಲಿ ಹತ್ತಿ ಹಿಂಗೆ ಹೋಗಿ ಹಿಂಗೆ ಬಂದು ಶಾಬಾಷ್. ಇಲ್ಲಿ ಹತ್ತಿದ್ರೆ ಇಲ್ಲಿ ಬನ್ನಿ, ಇಲ್ಲಿ ಹಂಗೆ ಇಲ್ಲಿ ಬನ್ನಿ, ಮೇಲ್ಗಡೆ ತೋರಿಸ್ತೀನಿ. ಇಲ್ಲಿ ಕೆಂಪು ಇರುವೆ ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ, ಇವು ಕೆಂಪಿರುವೆ ಇವು. ಇಲ್ಲಿ ಓಡಾಡ್ತಾಯಿಲ್ಲವು ಕೆಂಪಿರುವೆ. ಇವೆಲ್ಲ ಕಚ್ಚುತ್ತವೆ. ಇವು ಒಡ್ಬಂದು ಗೂಡು ಕಟ್ಟಿರ್ತೇವೆ. ಇಲ್ಲಿ ಕಚ್ಚಿದ್ರೆ ಎಂತ ಮಾಡೋಂಗಿಲ್ಲ, ಅವ ಸಾಯಿಸ್ಬಿಟ್ಟು ಇಲ್ಲಿ ಹೊಡ್ತೋರ್ತೀನಿ. ಹಿಡಿ ಇಲ್ಲಿ ಹಿಂಗೆ ಕಚ್ಚಿದ್ರೆ ಅಲ್ಲೇ ಸಾಯಿಸ್ಬಿಟ್ಟು ಮುಂದಕ್ಕೆ ಹೋಗ್ತಿರ್ಬೇಕು. ಇವೆಲ್ಲ ಗೂಡು ಕಟ್ಟಿರ್ತೀವಲ್ಲ ಎಲ್ಲವ. ಆಮೇಲೆ ನಿಧಾನಕ್ಕೆ ಇಲ್ಲಿ ಒಣಗಿರ್ತಲ್ಲ ಕೊಂಬ, ಅವೆಗೆ ಎಲ್ಲ ಹತ್ತಂಗಿಲ್ಲ ನಾವು. ಈಗ ನಿಧಾನಕ್ಕೆ ಇಳಿಬೇಕು. ಇಲ್ಲಿ ಜಾರುತ್ತೆ. ಇವಾಗ ಇದು ಅಡ್ಡಡ್ಡ ಇದೆ, ಕೆಲವೆಲ್ಲ ಉದ್ದುದ್ದ ಇರ್ತವೆ. ಅವಕ್ಕೆಲ್ಲ ಹಿಂಗೆ ತಬ್ಬಿಡ್ಕೋಬೇಕು. ಹಿಂಗೆ ತಬ್ಬಿಡ್ಕೊಂಡೆಲ್ಲ ಹಿಂಗೆ ಆಗ ಹೊಟ್ಟೆ ಕೊಟ್ಬಿಟ್ಟು ಆಮೇಲೆ ತೊಸ್ಕೊಂಡು ಹತ್ತಬೇಕು. ಇಳಿಬೇಕಾದ್ರೆ ಸಖತ್ ಡಿಫಿಕಲ್ಟು. ಈ ಥರದವೆಲ್ಲ ಹುಡುಗಿರು ಹತ್ತೋದು ಬಿಡಿ. ಏನೋ ಹುಡುಗಿರು ಹತ್ತ ತಕ್ಷಣ ಹುಡುಗರು ಖುಷಿ ಆಗುತ್ತೆ. ಅವರು ಪ್ಯಾಂಟ್ ಹಾಕೊಂಡು ರೆಗ್ಗಿಂಗ್ಸ್ ಹಾಕೊಂಡು ಹತ್ತಿದ್ರೆ ಏನು ಹಕ್ಕಲ್ಲ, ಈಸಿಯಾಗಿ ಹತ್ಬೋದಲ್ಲ. ಈಗ ಸ್ಟೆಮಿನಾ ಇರಬೇಕು, ಶಕ್ತಿ ಇರಬೇಕು ಅಲ್ವಾ. ಬಟ್ ಲೇಡೀಸಲ್ಲಿ ಹಾಕಲ್ಲ. ನಾವು ತಾತಬ್ದಿರು, ಅಂಕಲ್ಗಳು, ಹುಡುಗರು ಎಲ್ಲ ಹತ್ಬೇಕು ನೋಡಿ. ಹಿಂಗೆ ಇದು ಏನದು ತಬ್ಬಿಡ್ಕೋದು, ತೊಸೆದು ಅಂತ ಹೇಳ್ತೀವಿ. ಇದು ಮೇಲಕ್ಕೆ ಹಿಂಗೆ ಹೋದ್ರೆ ತೊಸೆಯೋದು, ಹಿಂಗೆ ತಬ್ಬಿಡ್ಕೊಂಡು ಕೆಳಗಡೆ ಇಳಿಯೋದು. ಅಬ್ಬಾ, ಇದಿಷ್ಟು ಮಾವಿನ ಮರಕ್ಕೆ ಕತ್ತೋದು. ಇನ್ನು ಹಲಸು ಮರಕ್ಕೆ ಹೋಗೋಣ. ಇಲ್ಲಿ ಬನ್ನಿ. ಹಲಸು ಮರಕ್ಕೆ ಹೋಗ್ತೀವಿ. ಹಲಸು ಮರ ಇದು ಚಂದ್ರಬಕ್ಕೆ. ನಾವು ಮನೆಯಲ್ಲಿ ಹಣ್ಣು ತಂದು ತಿಂದಾಗ ಅಲ್ಲಿ ತುಂಬ ಚೆನ್ನಾಗಿತ್ತು ಹಣ್ಣು. ಅದು ಬೀಜ ಇತ್ತು, ಅದನ್ನ ಇದೆಲ್ಲ ಮಾಡಿ ಪಾತಿ ಮಾಡಿ ಬುಟ್ಟಿ ಮಾಡಿ ಅದನ್ನ ಮೊಳಕೆ ಬರ್ಸಿ ಗಿಡ ನಿಟ್ಟಿರೋದಿಲ್ಲ ನಮ್ಮ ದೊಡ್ಡಪ್ಪ. ತುಂಬಾ ಚೆನ್ನಾಗಿದೆ ಮರ. ನೋಡಿ ಎಷ್ಟು ಬಿಟ್ಟಿದೆ ಇಲ್ಲಿ, ಒಂದು 100 ಕಾಯಿ ಇದೆ. ಟೇಸ್ಟ್ ಮಾತ್ರ ತಿಂದ್ರೆ ನೀವು ಕಳೆದು ಹೋಗ್ತೀರಾ. ನೀವು ಎಲ್ಲಿದ್ದೀರ ನಂಗೆ ಗೊತ್ತಿಲ್ಲ. ಆಮೇಲೆ ನಿಮ್ಮ ಲೊಕೇಶನ್ ಹಾಕಿ ಹುಡುಕ್ಬೇಕು ನಾವು. ಈಗ ಹಲಸು ಮರ ಹತ್ತದ ಹೆಂಗೆ ತೋರಿಸ್ತೀವಿ ಬನ್ನಿ. ಈಗ ಅದು ಅಲ್ಲಿ ಈಸಿ ಇತ್ತಲ್ಲ, ಅದು ಕಷ್ಟ ಇದು. ಓಕೆಲ್ಲ. ಇದು ನೋಡಿ ಹಲಸು ಮರ ನೆಟ್ಟಿಗೆಲ್ಲ ಇದು
ಇದು ತೊಸ್ಕೊಂಡ್ ಹತ್ಬೇಕು ಅಂತ ಹೇಳ್ತೀವಿ ನಾವು. ಇದು ಇಂಗ್ಲೀಷಲ್ಲೆಲ್ಲ ಗೊತ್ತಿಲ್ಲ ನಮಗೆ, ಕನ್ನಡದಲ್ಲೇ ನೋಡ್ತೀನಿ, ಟ್ರೈ ಮಾಡ್ತೀನಿ, ಹೆಂಗೆ ಅಂತ ಗೊತ್ತಿಲ್ಲ. 1 2 3 ಒಂದೆರಡು ಅಬ್ಬ ಓಶ್ ನೋಡಿ, ಇದು ನಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಬರುತ್ತೆ. ಮರ ಹತ್ತೋದು ಹೆಂಗೆ ಮರ್ಕೋತೀವಿ, ನಾವೆಲ್ಲ ಮರ್ಕೋತೇ ಇರ್ತೀವಿ ಮುಂಚೆ. ಈಗ ನೀವು ಇಲ್ಲಿ ಬ್ಯಾಂಗ್ಳೂರ್ ಆದ್ರೆ ಈಗ ಮಂತ್ರಿ ಮಾಲು, GT ಮಾಲು ಅಲ್ಲೆಲ್ಲ ಹೋಗ್ಬಿಟ್ಟು ಪ್ಲೇ ಗ್ರೌಂಡ್ ಅಂತ ಇರುತ್ತಲ್ಲ, ಅವೆಲ್ಲ ಇತ್ತು. ನಮ್ಮ ಕಾಲದಲ್ಲಿ ಇವೆಲ್ಲ ಇಲ್ಲ. ಇಲ್ಲೆಲ್ಲ ನಾತಾಡಿ ಮರ್ಕೋತಿ ಅಂತ ಹೇಳಿದ್ರೆ ಮರ ಹತ್ಬೇಕಾದ್ರೆ ಮರ ಹತ್ತೋದು, ಆಮೇಲೆ ಅಲ್ಲೊಂದು ಕಡ್ಡಿ ಇಟ್ಟಿರೋದು, ಆಮೇಲೆ ಇಲ್ಲಿಂದ ಅಲ್ಲಿಂದ ಹೋಗಿ ನಮ್ಮನ್ನು ಹಿಡಿಯಕ್ಕೆ ಬಂದಾಗ ಅಲ್ಲಿ ನೆಗೆದ್ಬಿಟ್ಟು ಅಲ್ಲಿ ಕಡ್ಡಿ ಮುಟ್ಟಿದ್ರೆ ಅವನು ಔಟು ಅಂತ. ಹಂಗಾಗಿದ್ದು ಉಸ್ ನೋಡಿ, ಹಿಂಗೆ ಹಸಿಮರ ಹತ್ತೋದು, ಆಮೇಲೆ ಜಂಪ್ ಆಗೋದು. ನೋಡಿ ಹಲಸಿನ ಹಣ್ಣು ಹಣ್ಣಾಗಿದ್ದಿಲ್ಲ ಹಿಂಗೆ ನೋಡೋದು ಹೆಂಗೆ ಅಂದರೆ, ಇಲ್ಲಿ ಬಿಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ಹಿಂಗೆ ಮೂಸ್ ನೋಡ್ರೆ ಗೊತ್ತಾಗಲ್ಲ ಯಾವ್ದು ಹಣ್ಣು ಯಾವ್ದು ಕಾಯಿ ಅಂತ ಹೇಳಿ. ಏನು ಮಾಡಬೇಕು, ಹಿಂಗೆ ಬಡ್ದು ನೋಡಬೇಕು. ಎಲ್ಲ ಕಾಯಿ, ಯಾವುದು ಹಣ್ಣಿಲ್ಲ ಅಲ್ಲ. ಇದು ಹಲಸಿನ ಹಣ್ಣದು, ಹಲಸಿನ ಹಣ್ಣಾಗಿದೆ. ಹಣ್ಣಾದಾಗ ನಮ್ಮ ದೊಡಮ್ಮ ಕರೀತಾರೆ, ಬಂದು ತಗೊಂಡೋಗು ತಿನ್ನು ಅಂತೇಳಿ. ಆವಾಗ ತಿನ್ನಾನ. ಈಗ ಇಳಿಯೋಣ. ನಾನು ಹೇಳಿದ್ನಲ್ಲ ಒಣಗೊಂಬೆ ಅಂತ, ಇಲ್ಲಿ ಕಾಲಿದೆ, ಕಾಲು ಅಲ್ಲೆಲ್ಲ ಇಳಿಬಾರ್ದು. ಇವಾಗ ನೋಡಿ ಹೆಂಗೆ ಇಳಿತೀನಿ ಅಂತೇಳಿ. ಚಿಕ್ಕದಲ್ಲಿ ನಾವು ಹಿಂಗೆ ಮರ್ಕೋತೆ ಆಟ ಆಡ್ತಾ ಇದ್ವಿ. ಹಿಂಗೆ ಹ್ಯಾಂಗಿಂಗ್ ಮಾಡ್ಕೊಳ್ಳೋದು, ಹಿಂಗೆ ನೇತಾಡ್ತಾ ಹುಷ್ ಹಿಂಗೆ ಹೇಳಿದ್ರೆ ಇದು ಕೆಳಗಡೆ ಬೀಳ್ತೀವಿ. ಈಗೆಲ್ಲ ನೀವು ಬಿದ್ದುಬಿಟ್ರೆ ತಿಕ್ಕೊಂಡು ಹಾಸ್ಪಿಟಲ್ ಹಿಂಗೆ ಕಾಲು ಹಾಕೊಂಡು ನೀವು ಆಸ್ಪತ್ರೆ ಅಡ್ಮಿಟ್ ಆಗಬೇಕು 1 ತಿಂಗಳು. ಅವೆಲ್ಲ ಮಾಡ್ಕೋಬೇಡಿ, ಸ್ಟೆಮಿನೇ ಇಲ್ಲ. ನೀವೆಲ್ಲ ಬೂಸ್ಟ್ ತಿಂದು ಬೆಳೆದವರು, ಹಂಗೆಲ್ಲ ಅವೆಲ್ಲ ಹಾಕಲ್ಲ. ನಾವೆಲ್ಲ ಹಣ್ಣು ತಿಂದೇ ಬೆಳೆದಿರೋ ಕಾಡು ಹಣ್ಣು, ಹಂಗಾಗಿ ನಮಗೇನು ಹಾಕಲ್ಲ. ನೋಡಿ ಇಲ್ಲಿ ಕೈ ತೋರಿಸು, ಗಂಧೆ ಬಂದಿದೆ, ಗಂಧೆ ಇಲ್ಲಿ ನೀವೆಲ್ಲ ಗಂಧೆ ಬಂದಿದೆ. ಮಣ್ಣಿನ ಹತ್ತಿ ತೊಸ್ತು ಮಾಡಿಲ್ಲ. ಬಟ್ ಇದೆಲ್ಲ ಹೋಗುತ್ತೆಲ್ಲ, ಇದೇನು ಮಾರ್ಕ್ ಗೀರ್ಕು ಅಂತ ಬರಲ್ಲ. ಏನೇ ಹೇಳಿ, ಹುಷಾರಾಗಿ ಹತ್ತಿ. ನೀವು ಟ್ರೆಕ್ಕಿಂಗ್ ಹೋದಾಗ ಮರ ಹತ್ತದಾಗ ಹೋಗಿ ಸ್ಟ್ಯಾಂಡರ್ಡಿಗೆ ಕ್ರಾಕ್ಸ್ ಆಮೇಲೆ ಶೂಸ್ ಹಾಕೊಂಡು ಹತ್ತಕೋಬೇಡಿ, ತೂಬ್ಕೊಂಡು ಕೆಳಗಡೆ ಬಿದ್ದುಬಿಡ್ತೀರಾ. ಹುಷಾರು. ಬಾಯ್ ಬಾಯ್.